ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಸ್ ವಿ ವ್ಲಾಗ್ಸ್. ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಅಂದ್ರೆ ಸಿರಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಗೋ ಕರ್ಕೊಂಡು ಹೋಗ್ತೀನಿ. ರೆಡಿ ಆಗ್ತಿದ್ದಾರೆ. 4-5 months ಆದ್ಮೇಲೆ ನಾನು ವಾಪಸ್ ಬಂದಿರೋದು. ಕಾಲೇಜಿಗೆ ರಜಾ ಹಾಕಿ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಹೋಗ್ತಿದೀನಿ. ಎಲ್ಲಿ ಅಂತ ಆಮೇಲೆ ತೋರಿಸ್ತೀನಿ. ವೇಟ್ ಅಂಡ್ ವಾಚ್. ತಂಗಿ ಸರ್ಪ್ರೈಸ್ ಆಗಿ ಎಲ್ಲೋ ಕರ್ಕೊಂಡ್ ಹೋಗ್ತೀನಿ ಅಕ್ಕ, ರೆಡಿ ಆಗೋದು. ಸೊ ಚೂಡಿ ಹಾಕೊಂಡು ಜುಮ್ಕಾ ಫುಲ್ ಕುರ್ತಾ ಹಾಕೊಂಡ್ ರೆಡಿ ಆಗಿದ್ದೀನಿ. ನಂಗಂತೂ ಏನು ಐಡಿಯಾ ಇಲ್ಲ ಎಲ್ಲಿ ಕರ್ಕೊಂಡ್ ಹೋಗ್ತಾಳೆ ಅಂತ. ಆಕ್ಚುಲಿ ನನ್ ಬರ್ಡೇ ಕೂಡ ಹತ್ರ ಇಲ್ಲ, ಏನ್ ಸರ್ಪ್ರೈಸ್ ಅಂತಾನೆ ಗೊತ್ತಿಲ್ಲ. ನೋಡೋಣ ಹೋದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಲೆಟ್ಸ್ ಸಿ. ನಾವು ಬಂದಿರೋದು ಡ್ರಾಯಿಂಗ್ ಟ್ಯಾಟೂ ಸ್ಟುಡಿಯೋಗೆ. ಅವ್ರಿಗೊಂಚೂರು ಐಡಿಯಾ ಇಲ್ಲ ಏನ್ ಪ್ಲಾನ್ ಮಾಡಿದ್ದೀವಿ ಅಂತ. ಕುಂತಿದ್ದಾಳೆ, ಬನ್ನಿ ಹೋಗೋಣ. ನೋಡಿ ಸಿರಿ ಅವರು. ಹಾಯ್, ಇವತ್ ನಾನು ನೇಮಾ ನನ್ ತಂಗಿ ಸಾನಾ ಡ್ರಾಯಿಂಗ್ ಟ್ಯಾಟೂಸ್ ಬಂದಿದ್ದೀವಿ. ಅದು ಆಫ್ಟರ್ 4 months ಅವ್ಳು ಬಂದಿದ್ದು. ಏನೋ ಸರ್ಪ್ರೈಸ್ ಅಂತ ಕರ್ಕೊಂಡ್ ಬಂದಿದ್ರು, ಏನು ಐಡಿಯಾ ಇಲ್ಲ. ನೋಡ್ಬೇಕು ಏನ್ ಮಾಡ್ತಾಳೆ ಅಂತ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಏನು ಸ್ವಲ್ಪನೂ ನನಗೆ ಐಡಿಯಾ ಇಲ್ಲ ಏನ್ ಮಾಡ್ತಿದ್ದಾಳ ಅವಳು ಅಂತ. ಜಸ್ಟ್ ರೆಡಿ ಆದ್ವಿ, ಕರ್ಕೊಂಡ್ ಬಂದ್ಲು, ಅದಷ್ಟೇ ನನ್ಗೆ ಗೊತ್ತಿರೋದು. ನೋಡೋಣ, ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ನನಗೂ ಐಡಿಯಾ ಇಲ್ಲ. ಯಾವ ತರ ಟ್ಯಾಟೂ ಬೇಕಿದೆ? ಇಲ್ಲಿ ಸಿನಿಮಾ ಅಂತ. ಓಕೆ, ಅದು ಹಾರ್ಟ್ ಸಿಂಬಲ್. ಇವಾಗ ಐ ಮೇಲೆ ಹಾರ್ಟ್. ಓಕೆ. ರೆಡ್ ಫೀಲಿಂಗ್ ಇರ್ಬೇಕು. ಯಾರು ಹಾರ್ಟ್ಗ? ಸಿನಿಮಾ ಸ್ಪೇಸ್ ಬೇಡ, ಡಬಲ್ ಎ. ಯಾವ ತರ ಟ್ಯಾಟೂ ಹಾಕ್ಬೇಕು? ಸಿನಿಮಾ ಅಂತ. Okay. ಕೈ ಮೇಲೆ. ಏನ್ ಸೈಜು? ಮೀಡಿಯಂ ಅಲ್ಲ? ಓಕೆ. ಯಾವ ತರ ಫಾಂಟ್ ಸ್ಟೈಲ್ ಯಾವ ತರ ಇದೆ? ನಾರ್ಮಲ್ ಆಗಿರ್ಬಾರ್ದು, ಸ್ವಲ್ಪ ಸ್ಟೈಲಿಶ್ ಆಗಿದೆ. ಸ್ಟೈಲಿಶ್ ಆಗಿ ಈ ತರ ಫಾಂಟ್ ಓಕೆನಾ? ಐ ಮೇಲೆ ಹಾರ್ಟ್ ಇದೆ. ಓಕೆ, ಈ ತರ ಫಾಂಟ್ ನೋಡಿ. ಬೇಡ. ಇದು ಓಕೆನಾ? ಅದು ಮೇಲಿದೆಯಲ್ಲ, ಅದು ಹಾಕಿ. ಓಕೆ. ಹಾ, ಈಗಿರ್ಲಿ. ಓಕೆ. ಏನಕ್ಕೆ ಇದು ಸಿನಿಮಾ? ಯಾರ ಹೆಸರಿದು ಹಾಕ್ತಾ ಇರೋದು? ನಮ್ಮ ಅಕ್ಕ. ಓಕೆ. ಯಾಕೆ ಹಾಕಿಸ್ಕೊಂತ ಇದ್ಯಾ? ನಂಗೆ ಯಾರು ಇಲ್ಲ ಅಂತ ಅನ್ಸ್ದಾಗ ಫಸ್ಟ್ ನೆನಪಾಗದವಳೆ. ನಂಗೋಸ್ಕರ ಒಂದ್ ಜೀವ ಐತೆ ಅಂತ, ಅದಕ್ಕೋಸ್ಕರ ಅವಳ ಹೆಸರು ಹಾಕಿಸ್ತೀನಿ. ಈ ತರ ಒಂದ್ ತಂಗಿ ಸಿಗಕ್ಕೆ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ನಾನ್ ಬ್ಲಡ್ ಸಿಸ್ಟರ್, ನನ್ ಜೊತೆಲಿ ಹುಡ್ದವಳಲ್ಲ, ಮತ್ತೆ ನನ್ ರಿಲೇಟಿವ್ ಅಲ್ಲ, ನನ್ ಫ್ಯಾಮಿಲಿ ಅಲ್ಲ. ಆಕ್ಚುಲಿ ನಾವು ಒಂದು ಇವಳೊಂದು 8th standard ಇದ್ದಾಗಿಂದ, ನಾನೊಂದು ಫಸ್ಟ್ PU ಇದ್ದಾಗಿಂದ ಫ್ರೆಂಡ್ಸ್ ಆಗಿದ್ವಿ. ಮತ್ತೆ ಅಕ್ಕ ತಂಗಿ ಆದ್ವಿ. ಇವಾಗ ಒಂದು 4-5 years ಆಯ್ತು ನಾವು ಪರಿಚಯ ಆಗಿ. ಅವತ್ತು ಹೆಂಗಿದ್ಲು ಇವತ್ತು ಹಂಗೆ ಇದ್ದಲ್ಲಿ. ನಂಗೆ ಈ ತರ ಸರ್ಪ್ರೈಸ್ ಕೊಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ನನ್ನ ಹೆಸರು ಹಾಕ್ಸ್ಕೊಳ್ಳೋದಂದ್ರೆ ಸುಮ್ನೆ ಯಾರ ನೇಮು ಯಾರು ಹಾಕ್ಸ್ಕೊಳಕ್ ಆಗಲ್ಲ. ಬಟ್ ಅವಳು ನನ್ನ ನೇಮ್ ಹಾಕ್ಸ್ಕೊಂತ ಇದ್ದಾರೆ, ನನಗೆ ಅದು ಆಶ್ಚರ್ಯ ಅನ್ನಿಸ್ತೈತೆ. ತುಂಬಾ ಖುಷಿ ಆಯ್ತೈತೆ. ಮತ್ತೆ ಎಲ್ಲಿ ಕಳ್ಕೊಂತೀವ ವ್ಯಕ್ತಿನ ಅಂತ ನನ್ ಭಯ ಅನ್ನೋದಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾವಾಗ್ಲೂ ಜೊತೆಲಿರು. ಓಕೆ. ಟ್ಯಾಪ್ ಮಾಡಿ ಬರುತ್ತಷ್ಟೇ. ಬಂದ ಅಲ್ಲಿ ಏನ್ ಮತ್ತೆ ಆರ್ಟ್ ಹಾಕ್ಸ್ತೀಯೋ ಅದು ನಾರ್ಮಲ್. ಆರ್ಟ್ ಇದು ಹಾರ್ಟ್ ಸೈಜ್. ನಂಗಂತೂ ತುಂಬಾ ಖುಷಿ ಆಗ್ತೈತೆ. ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ಖುಷಿನ. ನಾನು ಆಕ್ಚುಲಿ ಅವಳಿಗೆ ತುಂಬಾ ಬೈತಾ ಇದ್ದೆ. ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಇದು ನನ್ಗೆ. ಅಕ್ಕ ಸುಮ್ನೆ ಬಾ, ರೆಡಿ ಆಗು, ಹೋಗೋಣ ಅಂತ ನನ್ನ ಫ್ರೆಂಡ್ ಏಮನ್ ಕರ್ಕೊ ಬಂದ್ಲು. ಬಟ್ ಬಂದ್ಬಿಟ್ಟು ಇಲ್ಲಿ ಅಣ್ಣ ಸಿನಿಮಾ ಅಣ್ಣ ಅಂತ ನೇಮ್ ಹಾಕಿ ಅಂತಂದ್ಲು. ನಂಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅವನ್ ಮಾತು ಹೇಳಿದ್ನಲ್ಲ, ಯಾರು ಇಲ್ಲ ಅನ್ನೋ ಟೈಮಲ್ಲಿ ಇವಳೊಬ್ಳು ಇದ್ದಾಳೆ ಅನ್ನೋದೊಂದು ನೆನಪಾಗುತ್ತೆ ಅಂತ. ಅದಕ್ಕಿಂತ ದೊಡ್ಡದೇನು ಇಲ್ಲ ಅನ್ಸುತ್ತೆ. ನಂಗೆ ಅದೇ ಸಾಕು. ಯಾರು ಇರ್ಲಿ ಬಿಡ್ಲಿ, ನಿನ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಚೆನ್ನಾಗ್ ಬರ್ಲಿ ಟ್ಯಾಟೂ.
ನಾನು ಅವಳಿಗೆ ನೋವಾಗಬಾರ್ದು ಅಂತ ಒಂದು ಚಾಕ್ಲೇಟ್ ಚಿಪ್ಸ್ ಎಲ್ಲ ತಂದಿದ್ದು. ಇದಷ್ಟೇ ಸಾಕು, ಬಿಟ್ಟು ಅವಳಿಗೆ ಏನು ಬೇಡ, ಗಿಫ್ಟ್ ಎಲ್ಲ ಏನು ಕೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ತಗೊಂಡ್ ತಿಂದು ಹಾಗೆ ತಿನ್ಕೊ ಬಂದಿದ್ಯಾ? ಎಲ್ಲ ಕಳ್ಸಿದ್ದೀನಿ ನೋಡಿ, ನೀ ಸಂಬಂಧಿಸಿದ್ದಲ್ಲ. ಅಣ್ಣ ಅದು ಹೊತ್ತಿದ್ದು ನಂಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಸೈಡ್ ಹೋಗು. ನೋಡಿ ಜಗಳ ಆಡ್ತವ್ರ ಆಗ್ಲಿ ಚಾಕ್ಲೇಟ್ಗೆ. ನೋಡಪ್ಪಿಯೇ ಕೊಡೆ ಹೋಗ್ಲಿ, ಅಲ್ಲೋಗ್ ತಗೋ ಹೋಗು. ನಾವ್ ಇನ್ನೇನಾದ್ರು ಕೇಳಿ ಮತ್ತೆ ಬೀಳ್ತಾವ ಬತಾಸ್ಗಳು. ಗೋಲ್ಗಪ್ಪ ನೋಡಿ ನೋಡು, ವ್ಲಾಗ್ ಮಾಡ್ಬೇಕು ಸುಮ್ಮನೆ ಇವೆಲ್ಲ ಮಾಡ್ಬೇಡ. ಮೈಕ್ ಕೊಡು, ಕಿತಾಪತಿ ಮೈಕ್ ಕೊಡು. ನೋಡಿ ಊಟಕ್ಕೋಸ್ಕರ ಮೈಕ್ನೇ ಬಿಟ್ಟು ಹೋಗಿರೋಳು ಇವಳು. ತಿನ್ನಕೋಳೆ ಅವು ಮುಂಚೆ ಜಗಳ ಆಡ್ದಂಗ್ ಆಡ್ತಾರ, ತಿಂದಿರೋದ್ ನೋಡೇ ಇಲ್ವೇನೋ ಅನ್ನೋ ತರ. ಬರೇ ತಿಂಡಿ 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 ಕುರುಕ್ ತಿಂಡಿ ಅಷ್ಟಿದ್ರೆ ಸಾಕು. ನನ್ ಬಗ್ಗೆ ಏನಾದ್ರು ನನ್ ಬಗ್ಗೆ ಏನಾದ್ರು ಹೇಳು. ನೀನ್ ದೊಡ್ಡ ಕರೆಕ್ಟ್ ಆಗಿ ಮಾತಾಡು ಚೈಲ್ಡ್. ಈ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ನೀನೇ, ನಮ್ಮಪ್ಪ ನಮ್ಮಮ್ಮ ಎಲ್ಲ ನೀನೇ. ನಂಗೆ ಯಾರು ಬೇಡ ನೀನಿದ್ರೆ. ಮಾತ್ ಸ್ವಲ್ಪ ಕಮ್ಮಿ ಮಾಡು. ಕೆಟ್ಟ ಮಾತಾಡೋದ್ ಬಿಡು, ಒಳ್ಳೊಳ್ಳೆ ಮಾತಾಡೋದು. ಯಾವಾಗ್ಲೂ ಹಿಂಗೆ ತಿನ್ನಕ್ಕೆಲ್ಲ ತಂದ್ಕೊಡು. ಇನ್ನೂ 2 ಪ್ಲೇಟ್ ಗೋಲ್ಗಪ್ಪ ಬಾಕಿ ಐತೆ. ಚೆನ್ನಾಗೈತೆ ಗಾಯ್ಸ್, ಚೆನ್ನಾಗೈತೆ. ಚಾಕ್ಲೇಟ್ ತೋರಿಸ್ಬಿಡು ಎಷ್ಟು ತಗೊಂಡ್ಬಂದಿದೀನಿ ಅಂತ. ಅಲ್ಲಿಲ್ವ ಇನ್ನೊಂದು? ಇಷ್ಟು ಚಾಕ್ಲೇಟ್ಸ್ 2 3 4 5 6 ಅನ್ಕೊಂಡೇ ಇಷ್ಟು ಸಾಕು, ಇವ್ರಿಗೆ ಏನು ಬೇಡ. ಅಣ್ಣ ನನ್ ತಂಗಿನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅನ್ಸುತ್ತೆ. ನಾನು ಒಂದ್ ಫ್ರೇಮ್ ಅಣ್ಣನ ಹತ್ರನೇ ಮಾಡ್ಸಿದ್ದೆ ಅನ್ಸುತ್ತೆ. ಮಾಡ್ಸಿದ್ದೆ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ನಿಮ್ಗೆ ಏನಾದ್ರು ಗಿಫ್ಟ್ಸ್ ಏನಾದ್ರು ಟ್ಯಾಟೂಸ್ ಅಷ್ಟೇ ಅಲ್ಲ, ಎಲ್ಲಾ ತರ ಕಸ್ಟಮೈಸ್ ಗಿಫ್ಟ್ಸ್ ಕೂಡ ಅವೈಲೇಬಲ್ ಇದೆ. ಪ್ರೀ ವೆಡ್ಡಿಂಗ್ಗೆ, ಮದ್ವೆಗೆ, ಇಲ್ಲ ಬರ್ಡೇಗೆ ಯಾರಿಗಾದ್ರೂ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂದ್ರೆ ನೀವು ನಿಜವಾಗ್ಲೂನು ನಮ್ಮ ಅಣ್ಣನ್ ಟೆಕ್ಸ್ಟ್ ಮಾಡ್ಬೋದು. ಅವ್ರ ಐಡಿನೆಲ್ಲ ನಾವು ಮೆನ್ಷನ್ ಮಾಡಿದ್ವಿ. ಬಿ ಕ್ರಿಯೇಟರ್ಸ್ ಅಂತ ಅವ್ರದ್ದು ಕಸ್ಟಮೈಸ್ ಗಿಫ್ಟ್ ಅಕೌಂಟ್. ಮತ್ತೆ ಇದು ಡ್ರಾಯಿಂಗ್ ಟ್ಯಾಟೂಸ್ ಅಂತ, ಟ್ಯಾಟೂಸ್ ರಿಮೂವಲ್ ಕೂಡ ಇದೆ, ಪ್ರತಿಯೊಂದಿದೆ. ಆಫರ್ಸ್ನೆಲ್ಲ ನಾನು ಲಾಸ್ಟ್ ಟ್ಯಾಟೂ ಹೆಂಗ್ ಬರುತ್ತೆ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ. ನೀವು ಮಿಸ್ ಮಾಡದೆ ಬರ್ಲೇಬೇಕು. ನಾವ್ ಏನೇ ಫಂಕ್ಷನ್ ಅಲ್ಲಿ ಏನೇ ಗಿಫ್ಟ್ಸ್ ಏನೇ ಬೇಕಂದ್ರು, ಫ್ರೇಮ್ಸ್ ಏನೇ ಬೇಕಂದ್ರು ಅಣ್ಣನ ಹತ್ರನೇ ಮಾಡ್ಸೋದು. ನಾವು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. 2 years ಇಂದ ಮಾಡಿಸ್ತಿದೀವಿ. ದಯವಿಟ್ಟು ವಿಸಿಟ್ ಮಾಡಿ. ಬಟ್ ಟ್ಯಾಟೂ ಶಾಪ್ ಶುರುವಾಗಿ ಎಷ್ಟು ದಿನ ಆಯ್ತಣ್ಣ? 2 years ಆಗ್ತಾ ಇದೆ. ಬಟ್ ಇವಾಗ ಗಿಫ್ಟ್ ಬಂದು 7-8 years ಇಂದ ಅದು ಓಪನ್ ಅಣ್ಣ ಆಗಿರೋದು. ಇದು ಕಾರ್ಡ್ ಬಂದಿಲ್ಲ. ಇಲ್ಲ, ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ಲಾ? ದೊಡ್ಡದೇನ್ ಬೇಡ, ಸಾಕು. ಆಟೋ 8 years ಇಂದ ಕಸ್ಟಮೈಸ್ ಗಿಫ್ಟ್ ಮಾಡ್ತಿರೋದು, 2 years ಇಂದ ಟ್ಯಾಟೂಸ್. ಬಟ್ ಇವಾಗ ಶಾಪ್ ನ ಸ್ವಲ್ಪ ಶಿಫ್ಟ್ ಅದು ಇದರಿಂದ ರೆಗ್ಯುಲರ್ ಆಗಿ ಇವಾಗ ಶಾಪ್ ಓಪನ್ ಇರೋದು. ಎಲ್ಲ ಮಾತಾಡ್ತಾನೆ ಇರ್ತಾಳೆ. ರೆಡ್ ಬರುತ್ತೆ. ಈ ಐದು ಅದೇ ಮಾಡ್ಬಿಡಿ. ಇದಕ್ಕೆ ಅದೇ ನನ್ ಜಗಳ ಆಡಿದ್ರೆ ಮತ್ತೆ ಟ್ಯಾಟೂ ತಗ್ಸ್ಬಿಡ್ತೀಯಾ? ಇಲ್ಲೇ ಬಂದ್ರಿ ಗಿಮ್ಮು ಮಾಡಿಸ್ಕೊಂಡು ಹೋಗ್ಬಿಟ್ಟಿಯಾ? ಅಂದ್ರೆ ನೀನ್ ಜಗಳ ಆಡಕ್ ಫಿಕ್ಸ್ ಆಗಿದ್ಯಾ? ಅದ ಆಡಿದ್ರು ತಗಸ್ಬಾರ್ದಲ್ವಾ? ನಾನ್ ತೆಗ್ಸಲ್ಲ ಬಿಡು. ಏಮ ಸಾಯ್ತೀನಿ ಅಂದ್ರೂ ತೆಗ್ಸಲ್ಲ.
ಬರೇ ಏಮನ್ ಜೊತೆ ಜಗಳ ಆಡೋದು. ಮುಂದೆ ಎದೆ ಮೇಲೆ ಹಾಕ್ಸ್ಕೊಳ್ತೀನಿ guys. ಇವ್ರಿಬ್ರು ಎಷ್ಟ್ ಜಗಳ ಆಡ್ತಾರೆ ಗೊತ್ತಾ, ಇವಳು ಹೇಮಾ. ನಮ್ಗಿಬ್ರಿಗೂ ಸುಧಾರ್ಸಕ್ ನನಗಂತೂ ಕಷ್ಟ ಪರ್ಸನಲಿ. ಬರೇ ತಿನ್ನೋದು, ಬಟ್ಟೆಗೆ. ಇವತ್ ಬರ್ಬೇಕಾದ್ರೆ ಇಬ್ರು ಹೊತ್ತದ್ ಜೊತೆ ಬಟ್ಟೆ ಚೇಂಜ್ ಮಾಡಿ ಇಬ್ರು ಜಗಳ ಆಡ್ಕೊಂಡ್ ಬಂದವ್ರೆ. ಅವ್ಳ ಪ್ಯಾಂಟ್ ನೋಡಿ guys. ಪ್ಯಾಂಟ್ ತೋರ್ಸಣ ಜಾಸ್ತಿ ತೋರಿಸ್ತೀನಿ ಪ್ಯಾಂಟ್. ಎಷ್ಟೊತ್ತಾಗ್ಬೋದು ಇದು ಹಾಕಕ್ಕೆ? ಅದು ಒಂದ್ ಸ್ವಲ್ಪ ಹಾಕುವಾಗ ಗೊತ್ತಾಗುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ಸ್ಕಿನ್ ಅಲ್ವಾ, ಒಬ್ಬೊಬ್ರಿಗೆ ವೇರಿ ಆಗುತ್ತೆ ಟೈಮಿಂಗ್. ಆಗ್ತಾ ಗೊತ್ತಾಗುತ್ತೆ. ನಾನ್ ನಿನಗೆ ಎಷ್ಟು ವರ್ಷದಿಂದ ಪರಿಚಯ? ಒಂದು 3 years ಇರ್ಬೋದು ಅನ್ಸುತ್ತೆ. ನೋಡಿ ಆಗ್ಲೇ ಜಗಳ ಆಡ್ತಾವ್ರೆ. ಸುಮ್ಮನಿರೇಮ್ಮ ನೋಡು. ನನ್ನ 3 years ಇಂದ ಗೊತ್ತಲ್ಲ ನಾನು. ನನ್ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ, ನಿಮ್ ತಂಗಿ ಬಗ್ಗೆ? ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ. ಹಾ, ಆಮೇಲೆ ಈಗೋ ಇಲ್ಲ ಇಲ್ಲ ಅಲ್ವಾ. ತುಂಬಾ ಜನಕ್ಕೆ ಸ್ವಲ್ಪ ಪಾಪ್ಯುಲರ್ ಆಗ್ತಾನೆ ಈಗೋ ಬಂದ್ಬಿಡತ್ತೆ ಅಲ್ವಾ. ಆತರ ಈಗೋ ಅಲ್ಲ, ಏನಿಲ್ಲ. ಅಣ್ಣ ನೀವ್ ನೋಡ್ದಾಗ ಹೆಂಗಿದ್ದೀನ ಇವತ್ತು ಹಂಗೆ ಇದ್ದೀನಲ್ಲ. ಹಾ ಸೇಮ್. ಫಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಕ್ ಮುಂಚೆ ಇಂಟ್ರೊಡ್ಯೂಸ್ ಆಗಿದ್ದು, ಇವಾಗವರೆಗೂ ಹಾಗೆ. ಇವಾಗ ಈಗ ಜಗಳ ಆಡು ಬಿಡು ಪರಿಸ್ಥಿತಿ ಅಷ್ಟೇ ಅಲ್ಲ. ತಿನ್ನೋದು ಜಗಳ ಮಾಡ್ತಾರೆ ಇಬ್ರು ಅಂತರ ಪಿಚ್ಚಾಚಿಗಳು. ಬನ್ನಿ ಫುಲ್ ವಿಡಿಯೋ ಟ್ಯಾಟು ಹಾಕ್ಬೇಕಾದ್ರೆ ನೋಡೋಣ ಹೆಂಗ್ ಬರುತ್ತೆ ಅಂತ. ಅಣ್ಣ ಏನೇನೋ ಮಾಡ್ತಾರ ಅದನ್ನೆಲ್ಲ ತೋರಿಸ್ತೀನಿ. ಇದೋಳಮ್ಮ ಶುರುವಾಗಿದೆ ಟ್ಯಾಟು ಸೆಷನ್. ಸಕಲ ಕೊಡೆ ಬರ್ರೆ ಕುಡಿಯೋದು ತಿನ್ನೋದೇ ಆಗೋಯ್ತು ಅವಾಗ್ಲಿಂದ ನಿಂದು. ಅಣ್ಣ ಡಿಸೈನ್ ತೋರಿಸಿ ಅದು. ಸಿರಿಮಾ ಅದೆಲ್ಲ ತೋರಿಸ್ಬಾರ್ದು ಮುಂಚೆನೆ. ತಾಳೆ ಅಮ್ಮ, ಏಮನ್ ಜೊತೆ ಜಗಳ ಆಡದೆ ಇರಕ್ಕಾಗಲ್ಲ ನಿನ್ ಕೈಲಿ. ಏಮಂದ್ರೆ ಜೀವ ಅಲ್ಲ. ನೋಡಿ ಇವಳು ಬರೀ ತಿನ್ನೋದೆ. ಅಣ್ಣ ಟ್ಯಾಟು ಹಾಕ್ಸ್ಕೊಳ್ಳೋದ್ರಿಂದ ಏನು ಎಚ್ಚಿಂಗ್ ಏನು ಆಗಲ್ವಾ? ಅದೆಲ್ಲ ಏನು ಆಗಲ್ಲ. ಸಹನಾ, ಅವು ಎಕ್ಸೈಟೆಡ್ ಯು ಆರ್. ಮತ್ತೆ ನಿಂಗೇನ್ ಭಯ ಇಲ್ಲ ಟ್ಯಾಟು ಹಾಕ್ಸ್ಕೊಳಕ್ಕೆ? ನಂಗೆ ಏನು ಭಯ ಇಲ್ಲ guys. ನಮ್ ಫುಲ್ ಟ್ಯಾಟು ಅಂದ್ರೆ ಕ್ರೇಜ್. ನಂಗೆ ಕಾಲು ಕೈ ಎಲ್ಲ ಹಾಕ್ಸ್ಕೊಬೇಕು ಅಂತ ಆಸೆ. ನೆಕ್ಸ್ಟ್ ಇದಾದ್ಮೇಲೆ ಎಲ್ಲಿ ಬಟ್ ಯಾವ ಟ್ಯಾಟು ಹಾಕ್ಸ್ಕೊಳ್ಳೋಣ ಅಂತಿದ್ಯಾ? ಇಲ್ಲೇ ಹಾಕ್ಸೋದು. ಯಾವ ಟ್ಯಾಟು ಹಾಕಿಸ್ತೀನಿ ಕಾಲ ಹತ್ರ. ಅದು ಅವಲ್ ಗೋಬೆ ಗೋಬೆ ಟ್ಯಾಟು. ಯಾರ ಗೋಬೆ? ನೀನೆ. ಮೇ ಬಿ ಸೆಲ್ಫ್ ಅಜ್ಜಿ ಬಂದಿದೆ ಅನ್ಸುತ್ತೆ. ಇರ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಂತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಟ್ಯಾಟು ಹಾಕೋ ಕಾರ್ಯಕ್ರಮ ಶುರು ಆಗಲಿದೆ. ಇದು ಟ್ಯಾಟು ಹಾಕ್ತಿರಲ್ಲ, ಪೇನ್ ಇವಾಗ ಅಷ್ಟೇ ಇರುತ್ತಾ ಏನು ಇದು ಹಾಕ್ಸಾದ್ಮೇಲೆ ಇರುತ್ತಾ? ಇಲ್ಲ, ಇವಾಗ ಹಾಕ್ತಿವಲ್ಲ ಆ ಟೈಮಲ್ಲಿ ಇರುತ್ತೆ ಅಷ್ಟೇ. ಅದಾದ್ಮೇಲೆ ಇರಲ್ಲ, ಪೇನ್ ಎಲ್ಲ ನಿಮ್ಗೇನಿರಲ್ಲ. ಫುಲ್ ರೆಡ್ಡಿಶ್ ಆಗೋದು ಆತರ ಏನು? ಆತರ ಎಲ್ಲ ಏನಿಲ್ಲ. ಅದೆಲ್ಲ ಏನಂದ್ರೆ ಅದು ಟ್ಯಾಟೂ ಸರಿಯಾಗಿ ಹಾಕಿರಲ್ಲ. ಸರಿಯಾಗಿ ಹಾಕಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫುಲ್ ಡೀಪ್ ಜಾಸ್ತಿ ಮಾಡ್ಬಿಡ್ತಾರೆ. ಅವಾಗ ಬಂದು ಬಲ್ಜ್ ಆಗೋದು, ರೆಡ್ಡಿಶ್ ಆತರ ಎಲ್ಲ ಅವಾಗ ಆಗುತ್ತೆ. ನಮ್ದು ಫಿನಿಶಿಂಗ್ ನೋಡ್ಬಿಟ್ಟು ನೀವ್ ಹೇಳಿ. ಟ್ಯಾಟೂ ಹಾಕ್ಸ್ಕೊಂಡಾದ್ಮೇಲೆ ಯಾರಿಗಾದ್ರೂ ರೆಫರ್ ಮಾಡ್ತೀಯ ಈ ಶಾಪ್ ನ? ಎಲ್ಲಾರ್ಗು ನನ್ನ ಸ್ಟೋರಿಗೆಲ್ಲ ಹಾಕಿ ಎಲ್ಲಾರ್ಗು ರೆಫರ್ ಮಾಡ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳಿ. ಅಣ್ಣ ಏನಾದ್ರು ಬಲ್ಸ್ ಇಲ್ಲ ಅಂದ್ರೆ ಏನಾದ್ರು ಇಚ್ಚಿಂಗ್ ಏನಾದ್ರು ಅದಕ್ಕೆ ಏನ್ ಪ್ರಿಕಾಷನ್?
ಹೆಚ್ಚಿಂಗ್ ಅಲ್ಲ, ಏನಾಗಲ್ಲ. ಏನಕ್ಕಂದ್ರೆ ನಾವು ಬಂದು ನೀಡಲ್ಸ್ ಎಲ್ಲ ಹೊಸ ನೀಡಲ್ಸ್ ಹಾಕೋದು, ಎಕ್ಸ್ಪೈರ್ ಆಗಿರೋದು ಹಾಕಲ್ಲ. ಒಂದ್ಸತಿ ನಿಮ್ಗೆ ಹಾಕಕ್ ಮುಂಚೆ ಒಂದ್ಸತಿ ತೋರಿಸ್ತೀವಿ, ಎಕ್ಸ್ಪೈರಿ ಡೇಟ್ ಎಲ್ಲ ತೋರಿಸಿ ಚೆಕ್ ಮಾಡಿನೇ ಹಾಕೋದು. ಯಾರಿಗೆ ಹಾಕಕ್ಕೂ ಮುಂಚೆ ಪ್ರತಿಯೊಂದು ನೋಡಿ ತೋರಿಸ್ತೀವಿ, ನೀಡಲ್ ತೋರಿಸ್ತೀವಿ, ಎಕ್ಸ್ಪೈರಿ ಡೇಟ್ ತೋರಿಸ್ಬಿಟ್ಟು ಅದಾದ್ಮೇಲೆ ಹಾಕೋದು. ಏನಕ್ಕಂದ್ರೆ ಒಬ್ರು ಯೂಸ್ ಮಾಡಿದ್ ನೀಡಲ್ ಇನ್ನೊಬ್ರಿಗೆ ಯೂಸ್ ಮಾಡಕ್ ಆಗಲ್ಲ, ಮಾಡ್ಬಾರ್ದು. ಆತರ ಮಾಡಿದ್ರೇನ ಆತರ ಸೈಡ್ ಎಫೆಕ್ಟ್ಸ್ ಎಲ್ಲ ಬರೋದು. ಎನಿ ಕ್ವೆಶ್ಚನ್ಸ್? ಏನು ಅಕ್ಕನ ಬಗ್ಗೆ ಏನು ಹೇಳ್ತಿಲ್ಲ. ಬೆಲೆ ಕೊಡು. ನಾನು ಹಾಕಿಸ್ಕೊಂತೀನಿ, ಹಾಕಿಸ್ಕೊಂಡ್ಮೇಲೆ ನಂಗೆ ಜಾಗ ಇಟ್ಬೋದ್ರಪ್ಪ ಕೊಡಿಸು ಅಂತೆ. ನಿಜಕ್ಕೆ ಕೊಡ್ಸಲ್ಲ, ಏನು ಕೊಡ್ಸಲ್ಲ, ಮಾತಿ ಕೊಡ್ಕೊಳ್ಳೋದು ಏನ್ ತಾನ ರೂಪಾಯಿ ಚಿಪ್ ಸಿಕ್ಕಿ ಜೈ ಕೊಡ್ಕೊಳ್ಳೋ ಹೇಳು. ತೋರ್ಸಿ ಹೇಳ್ತಾರಂತೆ. ಏಮನ್ ಬಗ್ಗೆ ಹೇಳ್ತಿಲ್ಲ. ಏಮ ಹೆಂಗ್ ಗೊತ್ತಾ ಗೈಸ್, ನಮ್ಮ ಒಂದೊಂದ್ಸಲಿ ರೂಮಲ್ಲಿ ತರಕಾರಿ ಏನು ಇರಲ್ಲ. ಅಮ್ಮ ಅವ್ರು ಇರೋದ್ರ ಹಡ ಮಾಡಿ ಸುಮ್ನಿರು, ಮೈಕಲ್ಲ ಅವ್ರ ಇವ್ರ ಹತ್ರ ಏಮ ಹೆಂಗ್ ಗೊತ್ತಾ, ನಮ್ ರೂಮಲ್ಲಿ ತರಕಾರಿ ಇರಲ್ಲ ಮೋಸ್ಟ್ ಆಫ್ ದಿ ಟೈಮ್, ಏನು ಇರಲ್ಲ ಗೈಸ್. ಪಾಪ ಸಾಲ ಮಾಡಿ ಊಟ ಕೊಡಿಸ್ತಾರೆ. ನೀನ್ ಕೊಡ್ಸಲ್ಲ, ಶೂಟಿಂಗ್ ಇದ್ರೆ ಹೋಗ್ಬಿಡ್ತಾರೆ. ಶೂಟಿಂಗ್ ಸಿಕ್ಕ್ರೆ ಯಾರ್ದು ಮುಲಾಜ್ ಕೇಳಲ್ಲ, ಏಮ್ ಹಂಗಲ್ಲ. ನಿಜ ದೇವ್ರಣೆ ಮನ್ಸು ಇಟ್ಕೊಂಡು ಹೇಳ್ತೀನಿ. ಸಹನನ್ ಬಗ್ಗೆ ಏನೋ ಹೇಳ್ತೀಮ್ಮ. ಅಯ್ಯೋ ತಿಂಡಿ ಕೊಟ್ಟಿ ನೀನು ಕಮ್ಮಿ ತಿಂತೀಯ, ಬರೇ ಅಕ್ಕ ಹತ್ಕೊಳ್ಸಿ ಅವಳು ಒಳ್ಳೆ ಬೆಲೆ ಕೊಟ್ಟು ತುಂಬಾ ಒಳ್ಳೆಯವಳು ಗೈಸ್ ಹೇಮ. ಅವಳಿಗೆ ಒಳ್ಳೆ ಗಂಡ ಸಿಗ್ಲಿ, ಅಯ್ಯಯ್ಯೋ ಸಿರಿಗ್ ಸರಿಯಾಗಿ ಬಿಗಿಯ ಗಂಡ ಸಿಗ್ಲಿ, ಇಲ್ಲಂದ್ರೆ ಆ ಅಣ್ಣನೇ ಬಿಗ್ ಬಿಗ್ ಹಾಕ್ಬಿಡ್ತಾಳೆ. ಅನ್ಕೊಂಡಿದ್ದಲ್ಲ ನೋಡಪ್ಪಿನಿ. ವಾವ್, ಫೋಟೋ ತೋರಿಸ್ಬಿಡಿ ಒಂದ್ಸತಿ. ಬಿಫೋರ್ ತೋರ್ಸು, ಹಿಂಗಿಡಿ ಹಿಂಗಿಡಿಯಮ್ಮ. ಪುಣ್ಯ ಮಾಡಿರ್ಬೇಕು ನಾನು ಟ್ಯಾಟೂ ಹಾಕ್ಸ್ಕೊಂತಿದ್ದೀನಿ ಅಂದ್ರೆ. ಕೊಡು. ಅವ್ಳು ನೋಡ್ ತಿಂತಿರೋದು ನನ್ ಕೈಲಂತೂ ನೋಡಕ್ ಆಗ್ತಿಲ್ಲ. ನೀಟಾಗಿ ಮಾಡಿ ಮೇಡಮ್, ಚೆಕ್ ಮಾಡ್ಬಿಡಿ. ಅವ್ಳು ನೋವು ತಿನ್ನೋದು ನನ್ ಕೈಲಂತೂ ನೋಡಕ್ ಆಗ್ತಿಲ್ಲ. ಮೊದಲಿಲ್ಲ ಯಾವ ಜನದಲ್ಲಿ ಏನ್ ಪುಣ್ಯ ಗೊತ್ತಿಲ್ಲ ಇಂತ ತಂಗಿ ಬಡಿಯಕ್ಕೆ. ಚಿಕ್ಕವಳು, ಅವಳು ಇನ್ನು ಜಸ್ಟ್ 16 years, ನನ್ನ ಹೆಸರು ಹಾಕ್ಸ್ಕೊಂತವಳೆ ಅಂದ್ರೆ ಐ ಆಮ್ ರಿಯಲಿ ಲಕ್ಕಿ. ನೋವಾಯ್ತೈತಾ? ಅವಳು ತಿಂತಾರ ನೋಡ್ದೆ ನನಗೆ ಸರಿಯಾಕ್ ಆಗ್ತಾ ಇಲ್ಲ. ಆಕ್ಚುಲಿ ಒಂದ್ ಸಣ್ಣ ನೋವಾದ್ರೂ ಅವಳು ಸಹಿಸಲ್ಲ. ಇಷ್ಟೆಲ್ಲ ನೋವಾದ್ರು ನನಗೋಸ್ಕರ ತಡ್ಕೊಂಡವಳು ಅಂದ್ರೆ ಏನ್ ಮಾಡಿದ್ರು ಕಮ್ಮಿನೇ. ಆಕ್ಚುಲಿ ಅವಳು ನನ್ ಬ್ಲಡ್ ಸಿಸ್ಟರ್ ಅಲ್ಲ, ಮತ್ತೆ ರಿಲೇಟಿವ್ ಅಲ್ಲ, ಫ್ರೆಂಡ್ ಅಲ್ಲ, ಎಲ್ಲೋ ಇದ್ದವಳು, ನಾನೆಲ್ಲೋ ಇದ್ದವಳು.
ಅವಳ ಅನ್ನ ಸಾಕ್ಸ್ ಅಂತ ಹೇಳಿದ್ರೆ ಐ ಆಮ್ ರಿಯಲಿ ಬ್ಲೆಸ್ ಅಂತ ಹೇಳ್ಬೇಕು. ಇಂಥ ತಂಗಿ ನನ್ನ ಲೈಫ್ ಅಲ್ಲಿ ಇರೋದಕ್ಕೆ ಅಂದಾಗ ನಾನು ಯಾವಾಗ್ಲೂ ಕಾಪಾಡ್ಕೊಂತೀನಿ. ಅವಳು ಇನ್ನು ಚಿಕ್ಕವಳಲ್ವಾ, ಅವಳ ಕೈ ಸ್ವಲ್ಪ ಎಳೆದಿರೋದ್ರಿಂದ ಫುಲ್ ನೋವಾಗ್ತೈತೆ ಅವಳಿಗೆ. ಅಣ್ಣ ಕೂಡ ತುಂಬಾ ನೋವು ಸ್ವಲ್ಪ ಕಮ್ಮಿ ಅಂದ್ರೆ ಟೈಮ್ ತಗೊಂಡ್ ಆಗ್ತಾ ಇದಾರೆ. ಅವಳ ಸ್ಟೈಲ್ ಅದನ್ನ ಬೇಕಾದ್ರೆ ಅವ್ಳು ನೋಡ್ಬೋದು ಅವಳು ಎಷ್ಟು ನೋವು ತಿಂತಾಳೆ ಅಂತ. ನನ್ಗೇನು ಮಾತಾಡಕ್ ಆಗ್ತಾ ಇಲ್ಲ, ಬಟ್ ತುಂಬಾ ಖುಷಿ ಆಗ್ತೈತೆ. ಈ ತರ ಒಂದು 2025 ಇದೊಂದು ಬೆಸ್ಟ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ನನ್ಗೆ. ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ನಾನಂತೂ ಫುಲ್ ಕ್ಯೂರಿಯಾಸಿಟಿಲಿ ಇದೀನಿ. ಹೂನಪ್ಪಿ ಅಲ್ಲ ಅದಕ್ಕೆ ಬಿಟ್ಟಿದೆ ಆಸ್ಕರ್ ಆಕ್ಟಿಂಗ್ ಮಾಡ್ಕೊಂಡು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂಗಂತೂ ತುಂಬಾ ಖುಷಿ ಆಗ್ತಿದೆ.